ನಮಸ್ಕಾರ ಆಚಾರ್ಯ. ನಮಸ್ಕಾರ ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರು. ಗುರುಗಳಿಗೆ ನಮಸ್ಕಾರ. ನಮಸ್ಕಾರ ಗುರುಗಳಿಗೆ. ಹರೇ ನಮ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರಿ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಸ್ಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಝೇಜಮಂನಾ ಜಗೇಜಂ ಸದಜಮ ಸದಜೇಜಂ ಶ್ರೀ ಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಜೆ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಷಷ್ಠಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಈ ಹಿಂದೆ ಭಗವಂತನ ಮಹಿಮೆಯನ್ನ ತಿಳಿಸ್ತಾ ಆ ಭಗವಂತನ ಪಾದ ನಾವೆಲ್ಲ ಅಂತ ಒಂದು ವಿಷಯ ಬಂತು. ಅಂದ್ರೆ ಪ್ರತಿಯೊಬ್ಬ ಜೀವ ಭಗವಂತನ ಪಾದ ಅಂತ ಇದು ಬಂತು. ಹೇಗ್ ಸರಿ ಇದು? ದೇವರ ಕಾಲಲ್ಲ ನಾವು. ಪಾದ ಅಂದ್ರೆ ಕಾಲು ಅಂತ ಅರ್ಥ. ದೇವರ ಕಾಲು ನಾವಲ್ಲ. ಹಾಗಾದ್ರೆ ದೇವರ ಕೈ ಯಾಕೆ ನಾವಲ್ಲ? ದೇವರ ಮುಖ ಯಾಕಲ್ಲ? ವಸ್ತುತಃ ಬ್ರಾಹ್ಮಣೋಸ್ಯ ಮುಖ ಮಾಸೀತ್. ಬ್ರಾಹ್ಮಣ ಅಂದ್ರೆ ದೇವರ ಮುಖ ಅಂತ ಹೇಳ್ಬೇಕು. ಹಾಗೆ ನೋಡೋದಿದ್ರೆ ಯಾವ ಯಾವ ಭಾಗದಿಂದ ಯಾರ್ಯಾರು ಹೊರಗ್ ಬಂದ್ರು ಅವರೆಲ್ಲ ಆಯಾಯ ಭಾಗಗಳು ಭಗವಂತನ ಒಂದೊಂದು ತುಂಡು, ಒಂದೊಂದು ಭಾಗ ಅಂತ ಹೇಳ್ಬೇಕಾಯ್ತು. ಆದ್ರೆ ಆ ಅಭಿಪ್ರಾಯದಲ್ಲಿ ಇಲ್ಲಿ ಬರ್ಲಿಲ್ಲ. ಪಾದೋಸ್ಯ ವಿಶ್ವಾಭೂತಾನಿ ಅಂತ ಹೇಳಿದ್ರ ಅಭಿಪ್ರಾಯನು ಆ ಭಗವಂತನ ಒಂದ್ ಅಂಶ ನಾವೆಲ್ಲ. ಅಂಶ ಅಂತಂದ್ರೆ ಸ್ವರೂಪಾಂಶ ಅಲ್ಲ, ಭಿನ್ನಾಂಶ ಅಂತ ಶಬ್ದ ಬಂತು. ಸ್ವರೂಪಾಂಶ ಅಂದ್ರೆ ದೇವರ ಅವತಾರ ನಾವು ಯಾರು ಅಲ್ಲ. ದೇವರೇ ನಮ್ಮ ವೇಷ ತೊಟ್ಕೊಂಡು ಬರ್ಲಿಲ್ಲ. ಯಾವ ಭಕ್ತನ ವೇಷ ತೊಟ್ಕೊಂಡು ತಾನೇ ಬರ್ಲಿಲ್ಲ. ಅವನೇ ಅನೇಕ ಅವತಾರಗಳನ್ನ ಎತ್ತಿಕೊಂಡು ಬರೋದ್ ಬೇರೆ. ಆದ್ರೆ ಕಾಣೋ ಎಲ್ಲಾ ಜೀವರುಗಳು ಸುತ್ತಮುತ್ತ ಎಲ್ರೂ ಆ ದೇವರೇ ಅಂತ ಹೇಳೋದ್ ತಪ್ಪು. ಹಾಗಾದ್ರೆ ಯಾರು ಇವರೆಲ್ಲ? ಆ ದೇವರಿಗೆ ಹೋಲಿಸಿದಾಗ ಇವರೊಂದು ಅಂಶ. ದೇವರಿಗೆ ಹೋಲಿಸಿದ್ರೆ ಇದೊಂದು ಅಂಶ ಅಂತ. ಈ ವಿಷಯದಲ್ಲಿ ಒಂದು ಅಪೂರ್ವವಾದ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಆ ಉದಾಹರಣೆ ಏನು ಅಂತ ಈಗ ನೋಡೋಣ. ಖದ್ಯೋತಸ್ಯ ಕಾಲಾಗ್ನ್ಯಂಶತ್ವೇಪಿ ಅಂತ ಒಂದು ಉದಾಹರಣೆ ಕೊಡ್ತಾರೆ. ವಿಜಯಧ್ವಜ ತೀರ್ಥರು ಉದಾಹರಣೆ ಕೊಡ್ತಾರೆ. ಖದ್ಯೋತ ಅಂದ್ರೆ ಮಿಂಚುಳ ಅಂತ ಅರ್ಥ. ಖದ್ಯೋತ ಅಂತ ಕರೀತಾರೆ. ಆಕಾಶದಲ್ಲಿ, ಖ ಅಂದ್ರೆ ಆಕಾಶ, ಆಕಾಶದಲ್ಲಿ ದ್ಯೋತ ಅಂದ್ರೆ ಹೊಳೆಯುತ್ತೆ. ಆಕಾಶದಲ್ಲಿ ಹಾರ್ತಾ ಹಾರ್ತಾ ಹೊಳೆಯುವಂತ ಹುಳಕ್ಕೆ, ಮಿಂಚು ಹುಳಕ್ಕೆ ಖದ್ಯೋತ ಅಂತ ಕರೀತಾರೆ. ಈ ಖದ್ಯೋತ ನೋಡಿ, ಇದು ಯಾವ ಲೆಕ್ಕ? ಯಾವುದಕ್ಕೆ? ಕಾಲಾಗ್ನಿ ಅಂದ್ರೆ ಪ್ರಳಯ ಕಾಲದಲ್ಲಿ ಅಗ್ನಿ ಬರುತ್ತೆ. ಪ್ರಳಯ ಕಾಲದ ಬೆಂಕಿ ಮುಂದೆ
ಈ ಮಿಂಚು ಹುಳದ ಆ ಕಾಂತಿ ಅದೊಂದು ಅಂಶ ಅಷ್ಟೆ. ಪ್ರಳಯ ಕಾಲದ ಅಗ್ನಿಗೆ ಹೋಲಿಸಿದ್ರೆ ಇದು ಯಾವ ಲೆಕ್ಕ, ಅದ ಒಂದು ಅಂಶ ಅಂತ. ಏನ್ ಪ್ರಳಯ ಕಾಲದ ಒಂದು ಭಾಗನ ಈ ಮಿಂಚುಹುಳ ಅಲ್ಲ. ಆ ಮಿಂಚು ಹುಳದಲ್ಲಿರೋ ಆ ತೇಜಸ್ಸು ಅದೇನು ಪ್ರಳಯ ಕಾಲದ ಒಂದು ಭಾಗ ಅಲ್ವೇ ಅಲ್ಲ. ಮಿಂಚು ಹುಳ ಅಂತಂದ್ರೆ ಅದು ಪೂರ್ತಿ ತೇಜೋಮಯ ಹಾಗೆ ನಮ್ಗೆ ಅನ್ಸುತ್ತೆ. ವಾಸ್ತವಿಕ ಅದರ ತೇಜಸ್ಸನ್ನು ತಗೊಳ್ಬೇಕು. ಆ ಮಿಂಚು ಹುಳದ ತೇಜಸ್ಸು ಏನಿದೆ, ಬೆಂಕಿ ಆ ಅಂಶ ಕಣ ಏನಿದೆ, ಅದು ಪ್ರಳಯಾಗ್ನಿಯ ಕಣ ಅಲ್ಲ. ಯಾಕೆ ಪ್ರಳಯಾಗ್ನಿ ಬರೋದು ಯಾವಾಗ, ಮುಂದೆ ಯಾವಾಗ್ಲೋ ಬರೋದು. ಮುಂದೆ ಯಾವಾಗ್ಲೋ ಬರುವಂತಹ ಪ್ರಳಯ ಕಾಲದ ಅಗ್ನಿಯ ಒಂದು ಅಂಶ ಈ ಖದ್ಯೋತ ಅಂದ್ರೆ ಮಿಂಚು ಹುಳ. ಅಂದ್ರೆ ಇದು ಹೇಗ್ ಸಾಧ್ಯ? ಅದರಿಂದ ಏನರ್ಥ ಅಂದ್ರೆ ತುಂಬಾ ಜಾಸ್ತಿ ಇರೋದಕ್ಕೆ ಇಟ್ಟುಕೊಂಡಾಗ ಈ ಕಡಿಮೆ ಇರೋದು ಅದರ ಒಂದು ಅಂಶ ಅಂತ ಕರೆಯೋದಿದೆ. ಹಾಗೆ ಇಲ್ಲೂ ದೇವರನ್ನ ತಗೊಂಡಾಗ ದೇವರಿಗೆ ಹೋಲಿಸಿದ್ರೆ ಜೀವ ಅವನ ಒಂದು ಅಂಶ ಅಷ್ಟೆ ಅಂತ ಈ ಅರ್ಥದಲ್ಲಿ ಈ ಉದಾಹರಣೆ ಜೊತೆಗೆ ಅರ್ಥವನ್ನ ಮಾಡ್ಕೊಳ್ಬೇಕು. ಅಲ್ಲೂ ಇನ್ನೊಂದು ಅಂಶವನ್ನ ಹೇಳಿದ್ದಾರೆ. ಈ ಮಿಂಚು ಹುಳ ಅದು ಪ್ರಳಯ ಕಾಲದ ಬೆಂಕಿಯನ್ನ ಮೀರಿಸ್ಲಿಕ್ಕೆ ಯಾವತ್ತಾದ್ರೂ ಸಾಧ್ಯನ? ಅಂಶ ಆಗಿರ್ಬೋದು, ಪ್ರಳಯ ಕಾಲದ ಅಗ್ನಿಗೆ ಒಂದು ಅಂಶ ಆಗಿರ್ಬೋದು. ಹಾಗಂತ ಹೇಳಿ ಪ್ರಳಯ ಕಾಲದ ಅಗ್ನಿಯನ್ನು ಮೀರಿಸುವಂತ ಶಕ್ತಿ ಅದಕ್ಕಿಲ್ಲ. ಯಾಕೆ ಪ್ರಳಯ ಕಾಲದ ಬೆಂಕಿಗೆ ಇಡೀ ಜಗತ್ತನ್ನ ನುಂಗ್ ಹಾಕುವಂತಹ ಶಕ್ತಿ ಇದೆ. ಮಿಂಚು ಹುಳದ ಆ ತೇಜಸ್ಸಿಗೆ ಯಾವ ಶಕ್ತಿ ಇದೆ? ಆ ತರದ ಶಕ್ತಿ ಅದಕ್ಕೆ ಇಲ್ಲ. ಒಂದ್ ಸಣ್ಣ ಒಂದು ಪದಾರ್ಥವನ್ನೇ ಆಹುತಿಯನ್ನಾಗಿ ತಗೊಳ್ಳಿಕ್ಕಾಗಲ್ಲ ಈ ಮಿಂಚು ಹುಳದ ಆ ಬೆಂಕಿಗೆ. ಹೊರತು ಪ್ರಳಯ ಕಾಲದ ಅಗ್ನಿಗಾಗ್ಬೇಕಾದ್ರೆ ಪೂರ್ತಿ ಜಗತ್ತನ್ನ ಆಹುತಿಯನ್ನಾಗಿ ತಗೊಳ್ಳುವಂತಹ ಶಕ್ತಿ ಅದಕ್ಕಿದೆ. ಈ ದೃಷ್ಟಿಯಲ್ಲಿ ಭಗವಂತನ ಅಂಶ ಜೀವರು ಅಂದ್ರೆ ಭಗವಂತನ ಪಾದ ಅಂತ ಹೇಳಿರೋದು. ಪಾದ ಅಂದ್ರೆ ಅಂಶ ಅಂತ ಅರ್ಥ, ಕಾಲು ಅಂತ ಅರ್ಥ ಅಲ್ಲ. ಈ ನಿಟ್ಟಿನಲ್ಲಿ ಭಗವಂತನ ಭಿನ್ನಾಂಶ ಅನ್ನೋದನ್ನ ತಿಳಿಸ್ತಾ ಇದೆ ಪುರುಷ ಸೂಕ್ತ. ಅದಕ್ಕೋಸ್ಕರನೇ ಪಾದೋಸ್ಯ ವಿಶ್ವ ಭೂತಾನಿ ಅಂತ ಅಲ್ಲಿವರೆಗೆ ಇಡೀ ಭೂತಗಳು, ಇಡೀ ಪ್ರಾಣಿ ಸಂಘಾತ, ಪ್ರಾಣಿ ಸಂಕುಲ ಏನಿದೆ ಇದು ಅಸ್ಯ ಪಾದಾಹ ಭಗವಂತನ ಅಂಶ ಅಂದ್ರೆ ಭಿನ್ನಾಂಶ ಅಂತ ಇಷ್ಟು ಸ್ಪಷ್ಟವಾಗಿ ತಿಳಿಸಿದ್ರು. ಹಾಗಾಗಿ ಮಿಂಚು ಹುಳ ಹೇಗೆ ಪ್ರಳಯ ಕಾಲದ ಬೆಂಕಿಯನ್ನ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ವೋ, ಅದರ ಮಹಿಮೆಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ವೋ, ಅಂದ್ರೆ ಪ್ರಳಯಾಗ್ನಿ ಯಾವುದನ್ನ ಮಾಡ್ತಾ ಇದೆಯೋ ಅದನ್ನ ಮಿಂಚು ಹುಳ ಮಾಡ್ಲಿಕ್ಕೆ ಸಾಧ್ಯ ಹೇಗಾಗಲ್ವೋ, ಅದೇ ರೀತಿ ನಾವು ಜೀವರು ಭಗವಂತನ ಅಂಶ ಆದ ಕೂಡಲೇ ದೇವರ ಮಹಿಮೆಯನ್ನ ನಾವು ಪಡಿತೀವಿ ಅಂತಾಗ್ಲಿ, ದೇವ್ರು ಮಾಡೋ ಕೆಲಸವನ್ನ ಮಾಡೋದಂತಾಗ್ಲಿ ಇಲ್ವೇ ಇಲ್ಲ, ಅದ್ ಸಾಧ್ಯ ಇಲ್ಲ. ಹಾಗಾಗಿ ದೇವರಿಗೆ ಹೋಲಿಸಿದಾಗ ನಾವು ಒಂದು ಅಂಶ ಅಂತ ಆದ್ರೂ ಅಂಶಕ್ಕೆ ಆ ಶಕ್ತಿ ಇರೋದಿಲ್ಲ. ಆದ್ರೆ ಇಲ್ಲಿ ಬೇರೆ ಇದೊಂದು ಗಮನಿಸ್ಬೇಕು ನಾವು. ಈಗ ಅಂಶ ಅಂತ ಬಂದಾಗ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಯಾಕೆಂದ್ರೆ ಈ ಇಂದ್ರದೇವರ ಅಂಶ ಇದೆ, ಯಾರ ಅರ್ಜುನ, ಇಂದ್ರನ ಅಂಶ ಅರ್ಜುನ. ಅದು ಇಂದ್ರ ದೇವರೇ ಬಂದಿದ್ದು ಅರ್ಜುನನಾಗಿ. ಅಲ್ಲಿ ಅರ್ಜುನ ಮಾಡೋಂಥ ಕೆಲಸ ಅದು ಇಂದ್ರನಿಗೆ ಗೊತ್ತಾಗತ್ತೋ ಇಲ್ವೋ, ಇಂದ್ರನಿಗೆ ಬಂದ ಸುಖ ಅರ್ಜುನನಿಗೆ ಆಗತ್ತೋ ಇಲ್ವೋ, ಅರ್ಜುನನಿಗೆ ಬಂದ ಸುಖ ಇಂದ್ರನಿಗೆ ಆಗತ್ತೋ ಇಲ್ವೋ ಅಂತ ಇದೊಂದು ವಿಚಾರನೂ ಬಂದಿತ್ತು ನಮ್ಗೆ ನ್ಯಾಯಸುಧಾ ಪಾಠದಲ್ಲಿ. ಉಪಮಾಧೀಕರಣದ ಸಂದರ್ಭದಲ್ಲಿ ಈ ವಿಷಯ ಬಂದಿತ್ತು ಹಿಂದಕ್ಕೆ. ಆ ಅಂಶಗಳನ್ನೆಲ್ಲ ನಾವು ಒಳಗೊಂಡು ಈ ಭಿನ್ನಾಂಶ ಸ್ವರೂಪಾಂಶ ಅನ್ನೋದರ ಸ್ಪಷ್ಟ ಚಿತ್ರಣವನ್ನು ತಂದ್ಕೊಳ್ಬೇಕು. ಮತ್ತೆ ಆ ಭಾಗಗಳನ್ನ ನಾವು ಓದ್ಕೊಳ್ಬೇಕು. ಅಂತೂ ಇರ್ಲಿ, ಪ್ರಕೃತ ಜೀವರಂತೂ ಭಗವಂತನ ಅಂಶ ಆದ ಕೂಡಲೇ ಭಗವಂತನ ತರ ಶಕ್ತಿ ಆಗ್ಲಿ, ಭಗವಂತನನ್ನ ಮೀರಿಸೋದಾಗ್ಲಿ ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇಷ್ಟು ಬಂತು. ಹಾಗಾದ್ರೆ ಈಗ ಒಂದು ಪ್ರಶ್ನೆ, ಇಲ್ಲ ಜೀವರೆಲ್ಲ ದೇವರಿಗಿಂತ ಬೇರೆ ಭಿನ್ನ ಅಂಶ ಅಂತ ಅನ್ನಿಸ್ಕೊಳ್ತಾರೆ. ಸರಿ, ಈಗ ದೇವರ ಸ್ವರೂಪಾಂಶ ಅಂದ್ರೆ ಯಾವ್ದು ಅದರ ಪರಿಚಯ ಮಾಡ್ಕೊಳ್ಳಿ. ನಾನಂದೆ ದೇವರ ಸ್ವರೂಪಾಂಶ ಅಂತಂದ್ರೆ ಮತ್ಸ್ಯ, ಕೂರ್ಮ, ವರಾಹ ಈ ತರ ದೇವರ ಅವತಾರಗಳೇನಿದೆ ಅದೆಲ್ಲ ಸ್ವರೂಪಾಂಶ, ಅಂದ್ರೆ ಸ್ವರೂಪನೇ ಬಂದಿದ್ದು ಅಂತ. ಈಗ ಕೃಷ್ಣನ ತಗೊಂಡ್ರೆ ದೇವರ ಒಂದು ಕೇಶ ಅಷ್ಟೆ, ಒಂದು ಕೂದಲಿನ ಅವತಾರ ಅಂತ ಹೇಳ್ತೀವಿ ಕೃಷ್ಣಾವತಾರವನ್ನ. ಅಂತ ದೇವರ ಒಂದು ಕೂದಲಿನ ಅವತಾರ ಅಂದ್ರೆ ದೇವರ ಒಂದು ಅಂಶ, ಸ್ವರೂಪಾಂಶ ಯಾರು? ಕೃಷ್ಣ. ಅಂದ್ರೆ ಕೃಷ್ಣ ಅಂದ್ರೆ ತುಂಬಾ ಪೂರ್ಣ ಭಗವಂತ ಮೂಲ ರೂಪಿ ನಾರಾಯಣ ಏನಿದ್ದಾನೆ ಅವನು ಪೂರ್ಣ ಬರ್ಲಿಲ್ವಂತೆ. ಪೂರ್ಣ ಬರ್ಲಿಲ್ಲ ಅಂದ್ರೆ ಇಡೀ ದೇಹವನ್ನ ಹಾಗೆ ಹೊತ್ಕೊಂಡು ಕೃಷ್ಣನಾಗಿ ಬಂದಿದ್ದಲ್ಲ, ಹೊರತು ತನ್ನ ಒಂದು ರೋಮ ಕೂದಲೇನಿದೆ ಆ ಕೂದಲೇ ಕೃಷ್ಣನಾಗಿ ಅವತಾರ ಮಾಡಿದ್ದು ಅಂತ ಹೇಳ್ತಾರೆ. ಹಾಗಂತ ಆ ಕೂದಲು ಪೂರ್ಣ. ಯಾಕೆ ಭಗವಂತನಿಗೂ ಅವನ ಕೂದಲಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಅಂದೇನರ್ಥ, ಇಲ್ಲಿ ಅವತಾರ ಮಾಡಿದ ಕೃಷ್ಣನಿಗೂ ಅಂಶಕ್ಕೂ
ಆ ಮೂಲದಲ್ಲಿರುವಂತಹ ಭಗವಂತನಿಗೂ ಎಲ್ಲ ಜ್ಞಾನದಲ್ಲಿ ಹಾಗೆ ಶಕ್ತಿಯಲ್ಲಿ ಆನಂದದಲ್ಲಿ ಪರಿಪೂರ್ಣತೆ ಅನ್ನೋದು ಇದೆ ಅಂತ. ಆದ್ರಿಂದ ಸ್ವರೂಪಾಂಶ ಅಂತ ಕೂಡ್ಲೆ ಮತ್ಸ್ಯ ಕೂರ್ಮ ವರಾಹ ಇದನ್ನೆಲ್ಲ ತಗೊಳ್ಬೇಕು. ಅದರ ಜೊತೆಗೆ ಇಲ್ಲಿ ಸ್ವರೂಪಾಂಶ ಅಂದ್ರೆ ಯಾವುದನ್ನು ಹೇಳ್ತಾರೆ ಅಂದ್ರೆ ಭಾಗವತದ ಈ ಶ್ಲೋಕದಲ್ಲಿ 18ನೇ ಶ್ಲೋಕದಲ್ಲಿ ಅಮೃತಂ ಕ್ಷೇಮ ಭಯಂ ತ್ರಿಮೂರ್ತನೋಧಾಯಿ ಮೂರ್ಧಸು ಅಂತಿದೆ. ಇಲ್ಲೊಂದು ಹೊಸ ವಿಚಾರ ಹೇಳ್ತಾರೆ. ನಾವೆಲ್ಲ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಈ ಮೂರನ್ನ ಶಬ್ದಗಳನ್ನ ಕೇಳಿರ್ತೀವಿ. ಆದ್ರೆ ಇದರ ಬಗ್ಗೆ ಸರಿಯಾದ ಪರಿಚಯ, ಆ ಶಬ್ದಗಳಿಗೆ ನಿಜವಾಗಿ ಏನ್ ಅರ್ಥ ಅನ್ನೋದನ್ನ ಇದೇ ಭಾಗವತದ ಈ ಪದ್ಯದಲ್ಲಿ ತಿಳಿಯತ್ತೆ ನಮ್ಗೆ. ಇಲ್ಲಿ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಟಿಪ್ಪಣಿಯಲ್ಲಿ ತುಂಬಾ ಚೆನ್ನಾಗಿ ಈ ವಿಷಯವನ್ನು ತಿಳಿಸಿದ್ದಾರೆ. ಅಲ್ಲಿ ವಿಜಯಧ್ವಜ ತೀರ್ಥರು, ಯಾದುಪತ್ಯದ ಇಬ್ಬರು ಟಿಪ್ಪಣಿಕಾರರು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ಈ ವಿಷಯವನ್ನ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಈ ಮೂರು ಶಬ್ದಗಳಿಗೆ ಏನರ್ಥ, ಈ ಮೂರರ ಬಗ್ಗೆ ಏನ್ ತಿಳಿಬೇಕು ನಾವು ಅನ್ನೋದನ್ನ ಈಗ ತಿಳಿಸ್ತಾರೆ. ಇಲ್ಲಿ ಏನ್ ಮಾತು ಹೇಳ್ತಾರೆ ಭಾಗವತಲ್ಲಿ, ಭಗವಂತನಿಗೆ ತ್ರಿಮೂರ್ಧ ಅಂತ ಕರೀತಾರೆ ಅಂತಿದೆ. ತ್ರಿಮೂರ್ಧ ಅಂದ್ರೆ ಏನು? ಮೂರನ್ನ ತಲೆ ಮಾಡ್ಕೊಂಡಿರೋನು ತ್ರಿಮೂರ್ಧ, ಮೂರನ್ನ ತಲೆಯಲ್ಲಿ ಧರಿಸಿರೋನು ಅಂತನೂ ಮಾಡ್ಬೋದು, ಮೂರೇ ಅವನಿಗೆ ತಲೆಯಾಗಿರೋದು ಅಂತ. ಈಗ ಪಾದ ಆಯ್ತು, ಜೀವರೆಲ್ಲ ದೇವರ ಪಾದ ಅಂತ ಹೇಳಿದಾಗ ಆಯ್ತು. ತ್ರಿಮೂರ್ಧ ಅಂದ್ರೆ ಮೂರು ತಲೆ ಅಂತ ಆಯ್ತು. ವಾಸ್ತವಿಕವಾಗಿ ಭಗವಂತ ಮೂರು ತಲೆಗಳಲ್ಲಿ ಎಲ್ಲವನ್ನ ಧರಿಸಿದನಂತೆ. ಅದೇನ್ ಮೂರು ತಲೆಯಲ್ಲಿ ಧರಿಸಿರೋದು ಅಂದ್ರೆ ಏನರ್ಥ, ಏನನ್ನ ಧರಿಸಿರೋದು ಅಂದ್ರೆ ಈ ಮೂರು ಅಂತ ಬಂದ್ರೆ ಒಂದು ಅನಂತಾಸನ, ಮತ್ತೊಂದು ವೈಕುಂಠ, ಮತ್ತೊಂದು ಶ್ವೇತದ್ವೀಪ. ಈ ಮೂರು ದೇವರ ಸ್ವರೂಪಾಂಶ ಅಂತ ಹೇಳ್ತಾರೆ. ಅಂದ್ರೆ ದೇವರೇ ಅದು ಅಂತ. ವಾಸ್ತವಿಕವಾಗಿ ಅದ್ ಹೇಗ್ ಸಾಧ್ಯ? ದೇವರೇ ಅನಂತಾಸನ, ದೇವರೇ ಶ್ವೇತದ್ವೀಪ, ದೇವರೇ ವೈಕುಂಠ ಹೇಗ್ ಸಾಧ್ಯ? ವೈಕುಂಠದಲ್ಲಿ ದೇವರಿರ್ತಾನೆ, ಶ್ವೇತದ್ವೀಪದಲ್ಲಿ ದೇವರಿರ್ತಾನೆ, ಅನಂತಾಸನದಲ್ಲಿ ದೇವರಿರ್ತಾನೆ. ಹೊರತು ಅನಂತಾಸನನೇ ಅವನಲ್ಲ. ಈಗ ಬ್ರಹ್ಮಾಂಡನೇ ದೇವರು ಅಂತ ಹೇಳ್ತಾರ? ಇಲ್ಲ. ಬ್ರಹ್ಮಾಂಡದ ಒಳಗಡೆ ದೇವರು, ಬ್ರಹ್ಮಾಂಡದ ಹೊರಗಡೆ ದೇವರಿದ್ದಾನೆ ವಿರಾಟ್ ರೂಪದಿಂದ. ಆದ್ರೆ ಬ್ರಹ್ಮಾಂಡನೇ ದೇವರು ಅಲ್ಲ. ಬ್ರಹ್ಮಾಂಡ ಅದು ಪ್ರಕೃತಿ, ಜಡ, ಅದು ಜಡವಾದದ್ದನ್ನ ದೇವರೇ ಅಂತ ಹೇಳೋದು ತಪ್ಪು. ಹಾಗಾಗಿ ಇಲ್ಲಿ ದೇವರ ಸ್ವರೂಪಾಂಶ ಅಂದ್ರೆ ಮೂರ್ ಲೋಕ ಅಂತ ಹೇಳ್ಬಿಡ್ತಾರೆ. ಲೋಕ ಬೇರೆ, ಅವನು ಬೇರೆ ಅಲ್ಲ. ಮತ್ ಯಾಕೆ ಹೀಗೆ ಹೇಳ್ತಾರೆ? ಈಗ ನಾವಿರೋ ಯಾವ್ದೋ ಒಂದು ಭೂಮಿ ಭಾಗ ಇರುತ್ತೆ, ನಾವು ಆ ಭೂಮಿ ಭಾಗ ಬಂದೆ ಅಂತ ಹೇಳೋದ? ಇಲ್ಲ, ನಾವು ಭೂಮಿ ಒಳಗಡೆ ಇದೀವಿ. ಈಗ ನಾವು ಮನೆ ತಗೊಳ್ಳೋಣ, ಮನೆ ಒಳಗಡೆ ನಾವಿದೀವಿ, ನಾವೇ ಮನೆ ಅಲ್ಲ. ಮನೆ ಬೇರೆ, ನಾವು ಬೇರೆ. ಹಾಗೆ ದೇವರ ಮನೆ ಅದು ಯಾವುದು? ಈ ಶ್ವೇತದ್ವೀಪ, ಅನಂತಾಸನ ಇಲ್ಲ. ಅದು ದೇವರೇ ದೇವರೇ ಅಂದ್ರೆ ಅದು ಹೇಗೆ? ನಾವೇ ಮನೇನಾ? ಮನೇನೇ ನಾವ? ಅಲ್ಲ, ಮನೆ ಒಳಗಡೆ ನಾವಿರ್ತೀವಿ. ಆದ್ರೆ ಭಾಗವತದ ಈ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ? ಈ ದೇವರ ಸ್ವರೂಪನೇ ಈ ಮೂರು ಅಂತ ಹೇಳಿದ್ದಾರೆ. ಅಲ್ಲ, ಇಲ್ಲಿ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಶಬ್ದನೇ ಬರ್ಲಿಲ್ಲ. ಎಲ್ಲಿ ಹೇಳಿದ್ದಾರೆ ಅಂದ್ರೆ ಅಮೃತಂ, ಕ್ಷೇಮಂ, ಅಭಯಂ ಅಂತ ಮೂರು ಹೇಳಿದ್ದಾರೆ. ಅಲ್ಲಿ ಮೊದಲು ಅಮೃತ ಅಂತಂದ್ರೆ ಅನಂತಾಸನ ಅಂತ ತಗೊಳ್ಬೇಕು, ಕ್ಷೇಮ ಅಂದ್ರೆ ವೈಕುಂಠ, ಮೂರನೇದು ಅಭಯ ಅಂದ್ರೆ ಶ್ವೇತದ್ವೀಪ. ಮೂರನ್ನ ತಗೊಳ್ಬೇಕು. ಹಾಗಾದ್ರೆ ಅಮೃತ ಅಂದ್ರೆ ಅನಂತಾಸನ, ಕ್ಷೇಮ ಅಂದ್ರೆ ವೈಕುಂಠ, ಆಮೇಲೆ ಅಭಯ ಅಂದ್ರೆ ಶ್ವೇತದ್ವೀಪ. ಇದು ಏನಿದೆ ಮೂರು, ಈ ಮೂರು ಸ್ಥಾನ ಆ ಭಗವಂತನ ಮೂರ್ಧಸು ಅಧಾಯಿ, ಭಗವಂತನ ಮೂರು ತಲೆಯಲ್ಲಿ ಈ ಮೂರು ಇದೆ ಅಂತ. ಹಾಗಾದ್ರೆ ಇದನ್ನೆಲ್ಲ ದೇವರು ಧರಿಸಿದ್ದಾನೆ. ಇದಕ್ಕೇನ್ ಅರ್ಥ ಹಾಗಾದ್ರೆ ಅಂದ್ರೆ ತ್ರಿಮೂರ್ಧ ಅಂತ ಒಂದು ಶಬ್ದ ಬರುತ್ತೆ. ಅದು ಭಗವಂತನ ಒಂದು ರೂಪ ಅಂತೆ, ವಿಶಿಷ್ಟ ರೂಪ. ಅದು ಅದೇನ್ ಮಾಡಿದೆ? ಮೂರು ಲೋಕಗಳನ್ನ ಧರಿಸ್ಕೊಂಡಿರೋ, ತಲೆಯಲ್ಲಿ ಧರಿಸ್ಕೊಂಡಿರೋ ಒಂದು ರೂಪ ಅಂತೆ, ದೇವ್ರ ರೂಪ. ಆ ದೇವ್ರ ರೂಪ ಇಲ್ಲಿ ಯಾಕೆ ಅವತಾರ ಮಾಡ್ತಾರೆ? ಭೂಲೋಕದಲ್ಲಿ ಅವತಾರ ಇಲ್ಲ. ಆದ್ರೆ ಆ ಮೂರು ಲೋಕವನ್ನು ಧರಿಸ್ಕೊಂಡು ಆ ಒಂದು ರೂಪ ಇದೆ, ಅದಕ್ಕೆ ತ್ರಿಮೂರ್ಧ ಅಂತ ಕರೀತಾರೆ. ಇದರ ವಿಶೇಷವಾದ ಅರ್ಥವನ್ನು ಬಿಡಿಸ್ತಾರೆ. ತ್ರಿಮೂರ್ಧ ಅಂದ್ರೆ ಏನರ್ಥ? ತ್ರಿವಿಧಾಹ ಮುರಹ ಜೀವಾಹ ತಾಂಧತ್ತೆ, ಮೂರು ವಿಧರಾದ ಜೀವರನ್ನ ಹೊತ್ಕೊಂಡಿರ್ತಾನಂತೆ ಪರಮಾತ್ಮ. ಅಂದ್ರೆ ಸಾತ್ವಿಕರು, ರಾಜಸರು, ತಾಮಸರು, ಮೂರ್ ಜನರಿಗೂ ಕೂಡ ಅವನೇ ಬೇಕು. ಮೂರ್ ಜನರಿಗೂ ಕೂಡ ತಮ್ಮ ತಮ್ಮ ಗತಿಗೆ ಹೋಗ್ಬೇಕು ಅಂದ್ರೆ, ಅಂಧನ್ ತಪಸ್ಸಿಗೆ ಹೋಗ್ಬೇಕು ಅಂದ್ರೆ ಅವನ ಅನುಗ್ರಹನೇ ಬೇಕು. ಇಲ್ಲ ಅಂಧನ್ ತಪಸ್ಸಿಗೂ ಹೋಗ್ಲಿಕ್ಕಾಗಲ್ಲ. ನರಕಕ್ಕೆ ಹೋಗ್ಲಿಕ್ಕೆ ಅದು ಕೂಡ ದೇವರ ಅನುಗ್ರಹನೇ. ಸ್ವರ್ಗ ಮತ್ತೆ ಮೋಕ್ಷ ಎಲ್ಲದಕ್ಕೂ ದೇವರ ಅನುಗ್ರಹ ಬೇಕು. ಸಾತ್ವಿಕ, ರಾಜಸ, ತಾಮಸರುಗಳನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಅದನ್ನ ಅವನಿಗೆ ತ್ರಿಮೂರ್ಧ ಅಂತ ಕರೀತಾರೆ. ಆ ಭಗವಂತನಿಗೆ ಅಮೃತಂ ಅಂತ ಒಂದು ಭಗವಂತನ ರೂಪ ಇದೆ. ಅದು ಅನಂತಾಸನದಲ್ಲಿ ಇದೆಯಂತೆ ಆ ಭಗವಂತನ ರೂಪ, ಅಮೃತ ಅಂತ. ಅಮೃತ ಅಂದ್ರೆ ಏನರ್ಥ? ಅದನ್ನ ಬಿಡಿಸ್ತಾರೆ. ಅನಂತಾಸನದಲ್ಲಿರುವಂತಹ ಭಗವಂತನ ರೂಪ, ಅದಕ್ಕೆ ಅಮೃತ ಅಂತ ಕರೀತಾರೆ.
ಏನಾಯ್ತು, ಅನಂತ ಆಸನ ಅಂದ್ರೆ ನಮಗ್ ಗೊತ್ತು, ಅನಂತ ಅಂದ್ರೆ ಶೇಷ, ಶೇಷನವನ್ನೇ ಆಸನವನ್ನಾಗಿ ಮಾಡ್ಕೊಂಡಿರೋ ಅನಂತ ಆಸನ ಅಂತ. ಆ ಅನಂತ ಆಸನನಿಗೆ ಒಂದು ಹೆಸರಿದೆ, ಅಮೃತಂ ಅಂತ ಹೆಸರಿದೆ. ಈ ಅಮೃತ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ, ಮೃತ ಇಲ್ಲ ಅಂದ್ರೆ ಮರಣವನ್ನ ಹೊಂದೋದಿಲ್ಲ ಅನ್ನೋರ್ಗೆ ಅಮೃತ ಅಂತ ಕರೀತಾರೆ. ಅಂದ್ರೆ ಹಾಗಲ್ವಂತೆ. ಅಮ್ಮ ಅಂದ್ರೆ ಅನಂತ ಅಂತ ಅರ್ಥ ಅಂತೆ. ಅಮ್ಮ ಅನ್ನೋದಕ್ಕೆ ಅನಂತ ಅಂತ ಅರ್ಥ. ಅಮೃತ ಅಂತಿದೆ. ಋತ ಅಂದ್ರೆ ಇರೋದು ಅಂತ ಅರ್ಥ. ಅಂದ್ರೆ ಅನಂತ ಅಂದ್ರೆ ಅನಂತಾಸನ ಅಂತ ಅರ್ಥ. ಅಂದ್ರೆ ಅನಂತಾಸನದಲ್ಲಿ ಋತಂ ಇರೋಂಥ ಪರಮಾತ್ಮನಿಗೆ ಅಮೃತ ಅಂತ ಕರೀತಾರೆ. ಹೀಗೆ ಅನಂತಾಸನಕ್ಕೆ ಸಂಬಂಧಪಟ್ಟ ಭಗವಂತನ ರೂಪ ಅನಂತ. ಇದು ಮುಂದಕ್ಕೆ ಹೋಗ್ತಾರೆ. ವೈಕುಂಠ. ವೈಕುಂಠ ಅಂದ್ರೆ ಏನು? ವಿಕುಂಠ ಅನ್ನೋ ಹೆಸರಿನ ಋಷಿಗೆ ಅಪಮೃತ್ಯುವನ್ನ ಪರಿಹಾರ ಮಾಡ್ತಾನೆ. ಆದ್ರಿಂದ ಅವನಿಗೆ ವೈಕುಂಠ ಅಂತ ಕರೀತಾರಂತೆ. ಹೀಗೆ ವಿಕುಂಠ ಅನ್ನೋ ಹೆಸರಿನ ವ್ಯಕ್ತಿಗೆ ಅಪಮೃತ್ಯುವನ್ನ ಅಂದ್ರೆ ಕಷ್ಟವನ್ನ ಪರಿಹಾರ ಮಾಡುವಂಥವನು ಯಾರಿದ್ದಾನೆ ಅಂತ ಭಗವಂತನಿಗೆ ವೈಕುಂಠ ಅಂತ ಕರೀತಾರೆ. ಹೀಗೆ ಈ ಅನಂತಾಸನ ಆಯ್ತು, ಮತ್ತೆ ಅಲ್ಲಿ ಅಮೃತ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಹೇಳಿದ್ರು, ವೈಕುಂಠ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಹೇಳಿದ್ರು, ಇನ್ನು ಅಭಯ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ. ಅಭಯ ಅಂತಂದ್ರೆ ಏನು? ಅಭಯ ಅಂತಂದ್ರೆ ಇಲ್ಲಿ ಶ್ವೇತದ್ವೀಪವನ್ನ ನೆನಪಿಸ್ಕೊಳ್ತಾರೆ. ಶ್ವೇತದ್ವೀಪ, ಆ ದ್ವೀಪ ಬಿಳಿಯಾಗಿರುತ್ತೆ, ಅದನ್ನ ಶ್ವೇತದ್ವೀಪ ಅಂತ ನಾವು ಕರಿಬಹುದು. ಶುಕ್ಲವಾಗಿರುತ್ತೆ ಅಂತ. ಇಲ್ಲಿ ಆ ಶ್ವೇತದ್ವೀಪದಲ್ಲಿರೋ ಒಂದು ಭಗವಂತನ ರೂಪ ಇದೆ. ಆ ರೂಪಕ್ಕೆ ಏನ್ ಕರೀತಾರೆ ಅಂದ್ರೆ ಅಭಯ ಅಂತ ಕರೀತಾರಂತೆ. ಯಾಕೆ ಅಭಯ ಅಂತ ಆ ರೂಪಕ್ಕೆ ಕರೀತಾರೆ ಅಂದ್ರೆ, ಭಯ ಇಲ್ಲದೆ ಇರೋನು ಅಭಯ ಅಂತ ಸಾಮಾನ್ಯವಾಗಿ ಅರ್ಥ ಆಗತ್ತೆ ನಮ್ಗೆ. ಯಾರಿಗೆ ಭಯ ಇಲ್ವೋ ಅವನಿಗೆ ಅಭಯ ಅಂತ ಕರೀತಾರೆ ಅಂತ. ಆದ್ರೆ ಹೀಗಲ್ಲ. ಇಲ್ಲಿ ಈ ಶಬ್ದಕ್ಕೆ ಏನರ್ಥ ಅಂದ್ರೆ, ಅಂದ್ರೆ ಹೊಳೆಯೋದು ಅಂತ ಅರ್ಥ, ಪ್ರಕಾಶ. ಭಯ ಅಲ್ಲ ಅಂದ್ರೆ ಚೆನ್ನಾಗಿ ಹೊಳಿದೇ ಇರೋದು ಅಂತ ಅರ್ಥ. ಯಾವುದು ಅಭ ಅಂದ್ರೆ ಚೆನ್ನಾಗಿ ಹೊಳಿದೇ ಇರೋದು ಅಂದ್ರೆ ನೀರು ಅಂತ ಹೇಳ್ತಾರೆ. ಯಾಕೆ ನೀರು ಬೇರೆ ವಸ್ತುಗಳ ತರ ಹೊಳೆಯಲ್ಲ. ನೀವು ನೀರನ್ನು ನೋಡ್ಬೋದು, ನೀರಿನ ರೂಪ ಹೊಳೆಯೋ ರೂಪನ ಇಲ್ಲ. ನೀರಿನ ರೂಪ ಹೊಳೆಯುವಂಥ ರೂಪ ಅಲ್ಲ. ಸಾಮಾನ್ಯವಾಗಿ ನಾವು ನೀರನ್ನು ನೋಡ್ತೀವಲ್ಲ, ಅಂತ ನೀರಿನಲ್ಲಿ ಹೊಳೆಯುವಂಥ ರೂಪ ಇರಲ್ಲ. ಈಗ ಬೆಂಕಿಯಲ್ಲಿ ಹೇಗೆ ಹೊಳೆಯೋದು ಅನ್ನೋದು ಇದೆಯಲ್ಲ, ಧರ್ಮ ಹೊಳೆಯುವಿಕೆ ಅಂತ, ಆ ರೀತಿ ಬೆಂಕಿ ತರ ಹೊಳೆಯಲ್ಲ ನೀರು. ಅಂದ್ರೆ ನೀರು ಅದು ಅಭ ಅಂತ ಅನಿಸ್ಕೊಳುತ್ತೆ. ಅಂದ್ರೆ ಚೆನ್ನಾದ ಕಾಂತಿ ಇನ್ನ ಹೊಂದಿಲ್ದೇ ಇರೋದು ಅಭ. ಆ ಅಭವನ್ನ ಆಶ್ರಯಿಸಿಕೊಂಡಿರೋನು ಯಾರು ಅಂದ್ರೆ ನಾರಾಯಣ ಅಂತ ಅರ್ಥ. ಹೀಗೆ ಕಾಂತಿ ಇಲ್ಲದೆ ಇರೋ ನೀರನ್ನ ಆಶ್ರಯಿಸಿಕೊಂಡು, ಅಂದ್ರೆ ನೀರಿನಲ್ಲಿ ಇರೋ ರೂಪ ನಾರಾಯಣ ರೂಪ. ಆ ನಾರಾಯಣ ರೂಪಕ್ಕೆ ನಾರಾಯಣ ಅಂತ ಹೆಸರು. ಹಾಗೆ ನಾರ ಅನ್ನೋದಕ್ಕೆ ನೀರು ಅಂತಾನೆ ಅರ್ಥ. ಆ ನೀರಿನಲ್ಲಿ ಅಯನ ಆಶ್ರಯಿಸಿಕೊಂಡಿರೋನು, ಅದನ್ನ ಇಲ್ಲಿ ಅಭಯ ಅನ್ನೋ ಶಬ್ದದಿಂದ ತಿಳಿಸಿದ್ದಾರೆ. ಹೀಗೆ ಮೂರು ರೂಪ, ಅಮೃತ, ಅಭಯ, ಮತ್ತೆ ಈ ಅಮೃತ ಮತ್ತೆ ಅಭಯ ಮತ್ತೆ ಒಂದು ವೈಕುಂಠ, ಈ ಮೂರು ಹೆಸರುಗಳೇನಿದೆ ಈ ಭಗವಂತನ ಈ ಮೂರು ರೂಪಗಳು, ಈ ಮೂರು ರೂಪಗಳು ಆ ಭಗವಂತನ ಸ್ವರೂಪಾಂಶ ಅಂತ ಹೇಳಿದ್ರು. ಹಾಗಾದ್ರೆ ಇಲ್ಲಿ ಏನ್ ಹೇಳಿದ್ರು, ಭಗವಂತನ ಸ್ವರೂಪನೇ ಅಂತಂದಿದ್ ಯಾವುದು? ಮತ್ಸ್ಯ ಕೂರ್ಮ ವರಾಹಗಳು ನಿಜ. ಭಗವಂತನೇ ಅನಂತಾಸನ ಅಂತ ಹೇಳಿಲ್ಲ. ಆ ಅನಂತಾಸನದಲ್ಲಿ ಅಮೃತ ಅಂತ ಭಗವಂತನ ರೂಪ ಇದೆಯಲ್ಲ, ಅದು ದೇವರ ರೂಪನೇ, ಅದು ದೇವರಿಗಿಂತ ಬೇರೆ ಅಲ್ಲ. ಹಾಗೆ ಶ್ವೇತದ್ವೀಪದಲ್ಲಿ ಭಗವಂತನ ರೂಪ ಏನಿದೆ ಅಭಯ ಅಂತ, ಆ ಭಗವಂತನ ಅಭಯ ಅನ್ನೋ ರೂಪ ಅದು ದೇವರಿಗಿಂತ ಬೇರೆ ಅದಲ್ಲ, ಅದು ಅಭಯ ಅನ್ನೋ ರೂಪ. ಹಾಗೆ ಇನ್ನೊಂದು ವೈಕುಂಠ ಅಂತ ಏನಿದೆ, ವೈಕುಂಠದಲ್ಲಿರೋ ವೈಕುಂಠ ಅನ್ನೋ ಭಗವಂತನ ರೂಪ ಅದು ದೇವರೇ ಹೊರತು ದೇವರಿಗಿಂತ ಬೇರೆ ಅಲ್ಲ ಅಂತ. ಈ ರೀತಿ ದೇವರ ಸ್ವರೂಪವನ್ನ ಆ ಮೂರು ಲೋಕದಲ್ಲಿ ಇರೋ ರೂಪದ ಬಗ್ಗೆ ಹೇಳಿತು. ಹಾಗಾದ್ರೆ ಆ ಮೂರು ಲೋಕದವನ್ನ ಧರಿಸಿರೋದು ಯಾವುದು? ಆ ರೂಪಗಳೇ ಧರಿಸ್ಕೊಂಡಿದೆ ಆ ಒಂದೊಂದು ಲೋಕಗಳನ್ನ. ಹಾಗಾಗಿ ಭಗವಂತನಿಗೆ ತ್ರಿಮೂರ್ಧ ಅಂತ ಕರೀತಾರೆ ಅಂತ ಇದನ್ನ ಹೀಗೆ ವಿಸ್ತಾರವನ್ನ ಮಾಡಿದ್ದಾರೆ. ಇಷ್ಟಾದ್ಮೇಲೆ ಇಲ್ಲೊಂದು ಪ್ರಶ್ನೆಯನ್ನು ಮಾಡ್ಕೊಳ್ತಾರೆ. ಈ ಶ್ಲೋಕಕ್ಕೆ ಅಷ್ಟು ಅರ್ಥವನ್ನ ಬರೆದಿದ್ದಾರೆ ತುಂಬಾ. ಇದು ದ್ಯುಲೋಕದಲ್ಲಿದೆ ಅಂತ ಬರೀತಾರೆ. ದ್ಯುಲೋಕದಲ್ಲಿರುವಂತಹ ಈ ಭಗವಂತನ ಮೂರು ರೂಪಗಳು ಏನಿದೆ ಆ ಮೂರು ಲೋಕಗಳನ್ನ ಧರಿಸಿರೋದು ಅಂತ. ವಾಸ್ತವಿಕವಾಗಿ ದ್ಯುಲೋಕ ಅಂದ್ರೆ ಅಂತರಿಕ್ಷ ಲೋಕ ಅಂತ ಅರ್ಥ. ಈ ಅಂತರಿಕ್ಷ ಲೋಕ ಎಲ್ಲಿದೆ? ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಎಲ್ಲಿದೆ? ತುಂಬಾ ಅದು ಮೇಲಕ್ಕೆ ಎತ್ತರದಲ್ಲಿರೋ ಈ ಲೋಕಗಳಿದು. ಇಂಥ ಲೋಕಗಳನ್ನ ದ್ಯುಲೋಕ ಅಂತ ಹೇಗ್ ಕರೆದಿದ್ದು ಅಂತ ಒಂದು ಪ್ರಶ್ನೆಯನ್ನ ಮಾಡ್ಕೊಳ್ತಾರೆ. ಯಾಕೆ ಇದ್ಯಾವುದು ಕೂಡ ದ್ಯುಲೋಕ ಅಲ್ವಲ್ಲ ಅಂತ.
ಯಾಕಂದ್ರೆ ಅಲ್ಲಿ ವಿವರಣೆ ಮಾಡ್ತಾ ತ್ರಿಮೂರ್ಧ ಅಂದ್ರೆ 3 ದ್ಯುಲೋಕಗಳನ್ನ ಧರಿಸಿರುವಂತ ಭಗವಂತನ ರೂಪ ಅಂತ ಒಂದ್ ಕಡೆ ವಿವರಣೆ ಮಾಡಿದ್ದಾರೆ. ಅದು ಮುಂದೆ ಮತ್ಸ್ಯ ಪುರಾಣದ ಮಾತನ್ನ ಹೇಳ್ತಾರೆ ಮಧ್ವಾಚಾರ್ಯರ ಭಾಗವ ತಾತ್ಪರ್ಯವನ್ನ ಇಟ್ಕೊಂಡು ಅಲ್ಲಿ 3 ಅಂತರಿಕ್ಷ ಲೋಕಗಳನ್ನ ಧರಿಸಿದಾನೆ ಅನ್ನೋ ಅರ್ಥ ಬರುತ್ತೆ ತ್ರಿಮೂರ್ಧ ಅನ್ನೋ ಶಬ್ದಕ್ಕೆ. ಆದ್ರೆ 3 ದ್ಯುಲೋಕ ಅಂತರಿಕ್ಷ ಲೋಕ ಹೇಗಾಗತ್ತೆ? ಇರೋದು ಒಂದೇ ಅಂತರಿಕ್ಷ ಲೋಕ, 3 ಲೋಕ ಅಲ್ಲ. ಮತ್ ಹೇಗೆ 3 ದ್ಯುಲೋಕಗಳನ್ನ ಧರಿಸಿದಾನೆ ಅಂತ ಹೇಳ್ತಾರೆ ಅಂದ್ರೆ ಅದು ಅಭಿಪ್ರಾಯ ಹೀಗಂತೆ. ಏನ್ ಅಭಿಪ್ರಾಯ ಅಂದ್ರೆ 1,00,000 ಯೋಜನ ಅಂತರಿಕ್ಷ ಲೋಕಕ್ಕಿಂತ ಮೇಲಿದ್ರೆ ಅಂಥ ಲೋಕವನ್ನ ದ್ಯುಲೋಕ ಅಂತ ಕರೀತಾರಂತೆ. 1,00,000 ಯೋಜನ ದೂರ ಅಂತರಿಕ್ಷಕ್ಕಿಂತ ಮೇಲಿರ್ಬೇಕು, ಅಂಥ ಲೋಕವನ್ನ ದ್ಯುಲೋಕ ಅಂತ ಕರೀತಾರೆ. ಅದ್ ಯಾವ್ದು ಬೇಕಾರಾಗ್ಲಿ ಅದೆಲ್ಲವನ್ನು ದ್ಯುಲೋಕ ಅಂತ ಕರಿಬಹುದಂತೆ. ಆದ್ರೆ ಅಂತರಿಕ್ಷಕ್ಕಿಂತ ಮೇಲೆ 1,00,000 ಯೋಜನ ವಿಸ್ತಾರ ಇರ್ಬೇಕು. ಆದ್ರೆ ಇದನ್ನ ನೋಡಿ, ಶ್ವೇತದ್ವೀಪ ಅನಂತಾಸನ ವೈಕುಂಠ ಇದು 1,00,000 ಯೋಜನ ಅಲ್ಲ, ಬೇಕಾದಷ್ಟು ಯೋಜನ ದೂರ, ತುಂಬಾ ದೂರ. ಅದು ಅಂತರಿಕ್ಷ ಲೋಕ ಮತ್ತೆ ಈ 3 ಲೋಕಗಳನ್ನು ಹೋಲಿಸ್ಕೊಂಡ್ರೆ ಮಧ್ಯಕ್ಕೆ ಸಿಕ್ಕಾಬಟ್ಟೆ ಲೋಕಗಳೆಲ್ಲ ಬರುತ್ತೆ. ಆಮೇಲೆ ದಾಟ್ಕೊಂಡು ಅಲ್ಲಿ ಶ್ವೇತದ್ವೀಪ ಅನಂತಾಸನ ವೈಕುಂಠಕ್ಕೆ ಹೋಗ್ಬೇಕು. ಹಾಗಾದ್ರೆ ತುಂಬಾ ಎತ್ತರ ಆದ್ರಿಂದ ಅದನ್ನು ದ್ಯುಲೋಕ ಅಂತ ಕರೆಯೋದೇನ್ ತಪ್ಪಿಲ್ಲ. ಹಾಗಾಗಿ ದ್ಯುಲೋಕ ಅಂದ್ರೆ ಅದನ್ನೂ ತಗೊಳ್ಬೋದಂತೆ. ಯಾವ್ದನ್ನ? ಅನಂತಾಸನ ವೈಕುಂಠ ಶ್ವೇತದ್ವೀಪ. ಹೇಗ್ ತಗೊಳ್ಬೇಕು ಅಂದ್ರೆ ಅಂತರಿಕ್ಷ ಲೋಕಕ್ಕಿಂತ ತುಂಬಾ ಲಕ್ಷಗಟ್ಲೆ ಯೋಜನ ದೂರ ಇರೋದ್ರಿಂದ ಅವುಗಳನ್ನು ದ್ಯುಲೋಕ ಅಂತ ತಗೊಳ್ಬೇಕು. ಅಂಥ 3 ಲೋಕಗಳನ್ನ ಧರಿಸಿರುವಂತಹ ಭಗವಂತನ ರೂಪಕ್ಕೆ ಈ ತ್ರಿಮೂರ್ಧ ಅಂತ ಹೆಸರು ಅಂತ ಇಷ್ಟು ಬಂತು. ಇದು ಆಚಾರ್ಯರಿಗೆ ಸಂಬಂಧಪಟ್ಟ ಅರ್ಥ, ಅವರು ಸಮ್ಮತಿಸಿದ ಅರ್ಥ. ಇದನ್ನ ಟಿಪ್ಪಣಿಯಲ್ಲಿ ವಿವರಿಸಿದ್ದಾರೆ. ಕೆಲವರು ಬೇರೆಯವರು ಹೇಗೆ ಅರ್ಥ ಮಾಡ್ತಾರೆ, ಭಾಗವತದ ಈ ಪದ್ಯಕ್ಕೆ ಅರ್ಥ ಮಾಡ್ಲಿಕ್ಕೆ ಬರ್ಲಿಲ್ಲ. ಆದ್ರೆ ಮಧ್ವಾಚಾರ್ಯ ಎಷ್ಟು ಸುಂದರವಾಗಿ ಅರ್ಥ ಮಾಡಿದ್ದಾರೆ, ಇನ್ನೂ ಸ್ಪಷ್ಟ ಆಗತ್ತೆ. ಇನ್ನು ವಾಮನ ಪುರಾಣದ ಮಾತಿದೆ, ಮತ್ಸ್ಯ ಪುರಾಣದ ಮಾತನ್ನ ಉದಾಹರಿಸ್ತಾರೆ ಆಚಾರ್ಯರು. ಅಷ್ಟು ಉದಾಹರಿಸಿ ಈ ಭಾಗವತದ ಪದ್ಯಕ್ಕೆ ಈ ರೀತಿ ಅರ್ಥ ಅಂತ ನಿರ್ಣಯ ಮಾಡಿಕೊಡ್ತಾರೆ. ಇದೇ ಅರ್ಥ ಅಂತ. ಕೆಲವ್ರ ಎಲ್ಲಾ ವ್ಯಾಖ್ಯಾನ ಕೇಳಿದ್ರೆ ತಲೆ ತಿರುಗ್ಬಿಡುತ್ತೆ, ಏನ್ ಹಿಂಗೆಲ್ಲ ಬರ್ದಿದ್ದಾರೆ ಅಂತ. ಅವ್ರ ಏನ್ ಮಾಡ್ತಾರೆ ಕೆಲವರು ಅಂದ್ರೆ, ಭಗವಂತನಿಗೆ ಯಾಕೆ ತ್ರಿಮೂರ್ತ ಅಂತ ಕರೀತಾರೆ ಅಂದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ಏನಿದೆ, ತ್ರಿಮೂರ್ತಿ ಪರಮಾತ್ಮ ಅಂತ ಏನ್ ಕರಿತೀವಿ, ಬ್ರಹ್ಮ ವಿಷ್ಣು ಮಹೇಶ್ವರರು ಏನಿದ್ದಾರೆ ಅವರು ಈ ಸತ್ಯ ಲೋಕ, ವೈಕುಂಠ ಲೋಕ, ಕೈಲಾಸ ಲೋಕ. ಸತ್ಯಲೋಕದಲ್ಲಿ ಬ್ರಹ್ಮದೇವರು, ವೈಕುಂಠದಲ್ಲಿ ವಿಷ್ಣು, ಕೈಲಾಸದಲ್ಲಿ ರುದ್ರದೇವರು ಇರ್ತಾರೆ. ಇವರಿಗೆ ಇನ್ನೊಂದು ಹೆಸರಿದೆಯಂತೆ, ಅಮೃತ, ಅಭಯ, ಈಗ ಹೇಳಿದಂತೆ ವೈಕುಂಠ. ಈ 3 ಏನು ಹೆಸರಿದೆ, ಈ 3 ಹೆಸರಿನ ರೂಪಗಳು ಅಲ್ಲಿರತ್ತಂತೆ. ಎಲ್ಲಿ? ಸತ್ಯಲೋಕ, ವೈಕುಂಠ ಲೋಕ ಮತ್ತೆ ಕೈಲಾಸ ಲೋಕದಲ್ಲಿ. ಈ 3 ರೂಪಗಳನ್ನ ಧರಿಸಿದ್ದಾರೆ ಯಾರು? ಭಗವಂತ. ಹೇಗ್ ಧರಿಸಿದ್ದಾನೆ ಅಂತಂದ್ರೆ, ಈ ಸತ್ಯ ವೈಕುಂಠ ಕೈಲಾಸದಲ್ಲಿ ಇದ್ದುಕೊಂಡು ಈ 3 ರೂಪಗಳನ್ನ ಧರಿಸಿದ್ದಾನೆ ಅಂತ ಹೀಗೊಂದು ವ್ಯಾಖ್ಯಾನ ಮಾಡ್ತಾರೆ. ಅದನ್ನ ಇಲ್ಲಿ ಬಿಡಿಸಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರಾತ್ಮನ ತ್ರಯೋಮೂರ್ಧಾನಃ, ಇವ್ರನ್ನೇ ತಲೆಯನ್ನಾಗಿ ಹೊಂದಿರೋನು. ಅಂದ್ರೆ ಅವರ ತಲೆಯ ಸ್ಥಾನದಂತೆ ಇರೋ ಸತ್ಯ, ವೈಕುಂಠ, ಕೈಲಾಸ ಈ ಲೋಕಗಳಲ್ಲಿ ಬೇರೆ ಹೆಸರಿನ ರೂಪಗಳೇನಿದೆ ಅದನ್ನ ಧರಿಸಿರೋ ದೇವರಿಗೆ ತ್ರಿಮೂರ್ಧ ಅಂತ ಕರೀತಾರೆ ಅಂತ. ವಾಸ್ತವಿಕವಾಗಿ ಇದು ತುಂಬಾ ಪ್ರಮಾಣ ವಿರುದ್ಧ ಅರ್ಥ. ಕೈಲಾಸ ಎಲ್ಲಿದೆ, ಸತ್ಯಲೋಕ ಎಲ್ಲಿದೆ, ವೈಕುಂಠ ಎಲ್ಲಿದೆ, 3 ಸೇರಿಸಿ ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಒಂದೇ ಅನ್ನೋ ರೀತಿಯ ವ್ಯಾಖ್ಯಾನವನ್ನ ಮಾಡಿಕೊಂಡು ಇವರು ಬರ್ದಿದ್ದಾರೆ. ಅದರಿಂದ ಇದಕ್ಕೆ ಯಾವುದೇ ಒಂದು ಪ್ರಮಾಣದ ಹಿನ್ನೆಲೆ ಇಲ್ಲ. ಹಾಗೆ ಅರ್ಥವನ್ನ ತ್ರಿಮೂರ್ತಿಗಳು ಅಂತ ಇರೋದ್ರಿಂದ ಹಾಗೆ ಅರ್ಥ ಮಾಡ್ಕೊಂಡು ವ್ಯಾಖ್ಯಾನ ಮಾಡ್ಬಿಡಿದ್ದಾರೆ. ಅದರಿಂದ ಈ ವ್ಯಾಖ್ಯಾನ ಸರಿ ಇಲ್ಲ. ಇತಿ ಅಪವ್ಯಾಖ್ಯಾನಂ ಅಪಹಸ್ತಿತಂ, ಅಪಹಾಸ್ಯ ಮಾಡಿದಾಗಾಯ್ತು, ಇದು ಅಗ್ರಾಹ್ಯ, ಈ ವ್ಯಾಖ್ಯಾನ ಸರಿ ಇಲ್ಲ ಅಂತ ಇಲ್ಲಿ ಅದರ ಖಂಡನೆಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ತ್ರಿಮೂರ್ಧಾಸನ್ ಹರಿರ್ಧತ್ತೆ ತ್ರಯೇ ಮೂರ್ಧಭಿಸ್ತ್ರಿಭಿಹಿ ಅಂತ 3 ತಲೆಗಳಿಂದ 3 ಭಗವಂತ ಧರಿಸಿದಾನೆ. ಅದರಿಂದ ತ್ರಿಮೂರ್ಧ ಅಂತ. ಅಂದ್ರೆ ಏನಿಲ್ಲ, 3 ಲೋಕಗಳಲ್ಲಿ ಒಂದೊಂದು ಭಗವಂತನ ರೂಪ ಇದೆ. ಆ ಒಂದೊಂದು ರೂಪದಿಂದ ಆಯಾ ಲೋಕಗಳನ್ನು ಧರಿಸಿದಾನೆ. ಒಟ್ನಲ್ಲಿ ಆ 3 ರೂಪಗಳನ್ನು ಧರಿಸಿರೋ ಒಂದು ರೂಪ ಇದೆ ಅಂತ ಹೀಗೂ ಅರ್ಥವನ್ನ ಮಾಡ್ತಾರೆ. ಅದು ತ್ರಿಮೂರ್ಧ ಅನ್ನೋ ಶಬ್ದಕ್ಕೆ ಇಷ್ಟೇ ಅರ್ಥ, 3 ವಿಧವಾದ ಈ ಲೋಕಗಳನ್ನ ಧರಿಸಿರುವಂತ ಭಗವಂತನ ರೂಪ. ಅದು ಎಲ್ಲಿ ಅಂದ್ರೆ ತಲೆಯಲ್ಲಿ ಅಂತ ಇಷ್ಟ ಅರ್ಥ. ಇನ್ನು ಮುಂದೆ ವಾಮನ ಪುರಾಣದ ಮಾತು, ಹಾಗೆ ಮತ್ಸ್ಯ ಪುರಾಣದ ಮಾತು, ಇವುಗಳನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಅಲ್ಲಿ ಬರುವಂತಹ ವಿಚಾರ ಏನು, ಕೆಲವರು ಅರ್ಥವನ್ನ ಮಾಡ್ತಾರೆ, ಇನ್ನು ಕೆಲವರು ಅವ್ರ ವ್ಯಾಖ್ಯಾನ ನೋಡೋಣ. ಇನ್ನೊಂದೆರಡು ವ್ಯಾಖ್ಯಾನ ಇದೆ. ಅವ್ರೇನ್ ಹೇಳ್ತಾರೆ, ಈ 3 ಲೋಕ ಹೇಳಿದಾರಲ್ಲ ಇಲ್ಲಿ, ಅಮೃತ ಮತ್ತೆ ಕ್ಷೇಮ ಜೊತೆಗೆ ಅಭಯ, ಈ 3 ಲೋಕ ಯಾವುದು ಅಂದ್ರೆ, ಈ ಕಡೆ ಇವ್ರು ಹೇಳ್ದಾಗೆ ಸತ್ಯಲೋಕ, ವೈಕುಂಠ ಲೋಕ, ಕೈಲಾಸ ಲೋಕ ಇದನ್ನೂ ಹೇಳಲ್ಲ. ಈ ಕಡೆ ನಾವ್ ಹೇಳೋ ರೀತಿ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಇದನ್ನೂ ಹೇಳಲ್ಲ. ಇವ್ರೇನ್ ಮಾಡ್ತಾರ ಅರ್ಥ ಅಂದ್ರೆ,
ಜನೋಲೋಕ, ತಪೋಲೋಕ, ಸತ್ಯಲೋಕ ಹೀಗೆ ಅರ್ಥ ಮಾಡ್ತಾರೆ. ಏನೋ ಒಟ್ಟು 3 ಅಂತ ಸಿಕ್ಕಿರೋದ್ರಿಂದ ಇವರೊಂದ್ 3 ಲೋಕ ಇಟ್ಕೊಳ್ಳೋದು ಹೀಗೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಸ್ವಲ್ಪ ಚೇಂಜೇ ಮಾಡ್ಬಿಡ್ತಾರೆ ಈ ಶ್ಲೋಕವನ್ನ. ಏನ್ ಚೇಂಜ್ ಮಾಡ್ತಾರೆ ಅಂದ್ರೆ ಪಾದೋಸ್ಯ ಸರ್ವಭೂತಾನಿ ಅಂತ ಭಾಗವತದ ಪದ್ಯ ಇದೆ. ಅದನ್ನ ಪಾದೇಶು ಸರ್ವಭೂತಾನಿ ಅಂತ ತಿರುಗಿಸ್ಕೊಂಡ್ಬಿಟ್ರು, ಅರ್ಥ ಮಾಡ್ಲಿಕ್ಕೆ ಬರ್ಲಿಲ್ಲ. ಅವಾಗ ಏನ್ ಅರ್ಥ ಆಯ್ತು ಅಂದ್ರೆ ದೇವರ ಪಾದ ಅಂತೆ, ದೇವರ ಕಾಲ ಭಾಗದಂತೆ ಇದೆ ಅಂತೆ, ಕಾಲಿನ ಭಾಗದಂತೆ. ಯಾವುದು? ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಆ ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳಲ್ಲಿ ಎಲ್ಲ ಭೂತಗಳು ಇರ್ತಾವೆ ಅಂತ ಹಿಂಗೊಂದು ಅರ್ಥ ಮಾಡಿದ್ರು. ಆದ್ರೆ ವಾಸ್ತವಿಕವಾಗಿ ಜನರೆಲ್ಲ ಸಂಸಾರದಲ್ಲಿದ್ದಾರೆ, ಇವ್ರು ಯಾಕೆ ಅಲ್ಲಿ ಹೋಗಿರ್ತಾರೆ ದಿಢೀರಂತ? ಅದರಿಂದ ಅಸಂಬದ್ಧವಾಗಿ ಹೀಗೆ ಅರ್ಥವನ್ನ ಮಾಡಿದ್ದಾರೆ. ಕೊನೆಗೆ ಕೂಡಿಸ್ಲಿಕ್ಕೂ ಆಗ್ಲಿಲ್ಲ ಅವ್ರಿಗೆ, ಅಂತೂ ಅರ್ಥವನ್ನ ಮಾಡಿ ಈ ಭಾಗವತ ಪದ್ಯ ಮುಂದಕ್ಕೆ ಹೊರಟೋಗಿದ್ದಾರೆ. ಆದ್ರೆ ಇದು ಯಾವ್ದು ಸರಿ ಇಲ್ಲ. ಹಾಗಾದ್ರೆ ಯಾವ್ದು ಸರಿ ಅನ್ನೋದನ್ನ ತಿಳಿಬೇಕು ಅಂದ್ರೆ ವಾಮನ ಪುರಾಣದ ಆಧಾರದಲ್ಲಿ, ಮತ್ಸ್ಯ ಪುರಾಣದ ಆಧಾರದಲ್ಲಿ ಮಧ್ವಾಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಈ ಶ್ಲೋಕಕ್ಕೆ ಏನ್ ಅರ್ಥ ಬರೆದಿದ್ದಾರೆ ಅದೇ ಅರ್ಥವನ್ನ ಗ್ರಹಿಸ್ಬೇಕು. ಯಾಕಂದ್ರೆ ವೇದವ್ಯಾಸರ ಪುರಾಣಗಳಿಂದಲೇ ಅರ್ಥವನ್ನ ಆಚಾರ್ಯ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಅದೇನ್ ಅರ್ಥವನ್ನ ಅವ್ರು ತಿಳಿಸ್ತಾರೆ ಅಂತ ಇನ್ನು ಕೆಲವು ಅಂಶ ಇದೆ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡಿ. ನಮಸ್ಕಾರ ಗುರುಗಳೇ. ಧನ್ಯವಾದ ಗುರುಗಳೇ. ಗುರುಗಳಿಗೆ ಧನ್ಯವಾದಗಳು.